ಸೇವೆ ಅಂದ್ರೆ ಬರೀ ಸಹಾಯನಾ? ಇಲ್ಲ, ಅದಕ್ಕೂ ಮೀರಿದ್ದು ಅನ್ನೋದು ಸ್ನೇಹ ಸಂಭ್ರಮ ಚಾರಿಟಿ ಫೌಂಡೇಶನ್ನ ಮಾತು. ಅವರ ಈ ಯೋಚನಾ ಲೆಹರಿ ಇದೆಯಲ್ಲ, ಅದರ ಹಿಂದಿನ ಶಕ್ತಿ ಏನು ಅಂತ ಇವತ್ತು ನೋಡೋಣ. ಬನ್ನಿ ಶುರು ಮಾಡೋಣ. ಸಮಾಜ ಸೇವೆ ಎಂದರೆ ಕೇವಲ ಕಾರ್ಯವಲ್ಲ. ವಾವ್, ಈ ಒಂದು ಸಾಲಿದೆಯಲ್ಲ, ಇದು ನಮ್ಮನ್ನ ಒಂದು ಕ್ಷಣ ನಿಲ್ಲಿಸಿ ಯೋಚನೆಗೆ ಮಾಡುವಂತೆ ಮಾಡುತ್ತೆ ಅಲ್ವಾ? ಹಾಗಾದ್ರೆ ಕೆಲಸ ಅಲ್ಲ ಅಂದ್ರೆ ಮತ್ತಿನ್ನೇನು? ಸೇವೆಯ ನಿಜವಾದ ಅರ್ಥವಾದ್ರೂ ಏನು? ಈ ಪ್ರಶ್ನೆಯೇ ನಮ್ಮಿವತ್ತಿನ ಹುಡುಕಾಟಕ್ಕೆ ದಾರಿ. ಬನ್ನಿ ಇದರ ಆಳಕ್ಕಿಳಿದು ನೋಡೋಣ. ಮೊದಲಿಗೆ ನಾವು ಈ ಸೇವೆ ಅನ್ನೋ ಪದವನ್ನ ಬರೀ ಒಂದು ಕೆಲಸ ಅಥವಾ ಆಕ್ಟಿವಿಟಿ ಅನ್ನೋ ಚೌಕಟ್ಟಿನಿಂದ ಹೊರಗೆ ತರೋಣ. ಈ ಫೌಂಡೇಶನ್ ಪ್ರಕಾರ ಇದು ಅದಕ್ಕಿಂತ ತುಂಬಾನೇ ದೊಡ್ಡದು. ಇದೊಂದು ಸಂಕಲ್ಪ. ಆಹಾ, ಈ ಸಂಕಲ್ಪ ಅನ್ನೋ ಪದದಲ್ಲೇ ಅಂಥ ಶಕ್ತಿ ಇದೆಯಲ್ಲ, ಅದನ್ನೇ ನಾವು ಈಗ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಇಲ್ಲಿ ನೋಡಿ, ಇವರು ಸಮಾಜ ಸೇವೆ ಅನ್ನೋ ಪದದ ಡೆಫಿನೇಷನ್ನನ್ನೇ ಬದಲಾಯಿಸಿಬಿಟ್ಟಿದ್ದಾರೆ. ಇದು ಕೇವಲ ಒಂದು ಆಕ್ಟಿವಿಟಿ ಅಲ್ಲ, ಬದಲಿಗೆ 3 ತುಂಬಾನೇ ಗಟ್ಟಿಯಾದ ಪಿಲ್ಲರ್ಗಳ ಮೇಲೆ ನಿಂತಿದೆ. ಒಂದು ಸಂಕಲ್ಪ, 2 ಬದ್ಧತೆ ಮತ್ತು 3 ಜವಾಬ್ದಾರಿ. ಅವರ ಪ್ರತಿಯೊಂದು ಹೆಜ್ಜೆಗೂ ಇದೇ ಅಡಿಪಾಯ. ಮೊದಲನೇ ಪಿಲ್ಲರ್ ಸಂಕಲ್ಪ ನೋಡಿ, ಇದು ಸುಮ್ಮನೆ ತಗೊಳ್ಳೋ ನಿರ್ಧಾರ ಅಲ್ಲ. ಇದೊಂದು ಹೃದಯದಿಂದ ಬರುವಂತಹ ಪ್ರತಿಜ್ಞೆ. ಸಮಾಜಕ್ಕೇನಾದ್ರೂ ಮಾಡಬೇಕು ಅನ್ನೋದೊಂದು ಪವಿತ್ರವಾದ ಮಾತು ಕೊಟ್ಟ ಹಾಗೆ. ಇದನ್ನು ಹಗುರವಾಗಿ ತಗೊಳ್ಳೋಕೆ ಸಾಧ್ಯನೇ ಇಲ್ಲ. ಎರಡನೇದ್ದು ಬದ್ಧತೆ ಅಂದ್ರೆ ಕಮಿಟ್ಮೆಂಟ್. ಸಂಕಲ್ಪ ಅನ್ನೋದು ಒಂದು ಬೀಜ ಹಾಕಿದ ಹಾಗೆ, ಅಂದ್ರೆ ಬದ್ಧತೆ ಅನ್ನೋದು ಅದಕ್ಕೆ ನೀರು ಹಾಕಿ ಪೋಷಣೆ ಮಾಡ್ದ ಹಾಗೆ. ಎಷ್ಟೇ ಕಷ್ಟ ಬರಲಿ, ಏನೇ ಅಡ್ಡಿ ಆತಂಕಗಳು ಎದುರಾಗ್ಲಿ, ಕೊಟ್ಟ ಮಾತಿಗೆ ತಪ್ಪದೆ ನಿಲ್ಲೋದು. ಇದೊಂದು ಮುರಿಯೋಕೆ ಆಗದ ಬಂಧ. ಮತ್ತು 3ನೇ ಹಾಗೂ ಕೊನೆಯ ಪಿಲ್ಲರ್ ಜವಾಬ್ದಾರಿ. ಇದು ಮಾಡಿದ್ರೆ ಮಾಡಬಹುದು ಅನ್ನೋ ಆಪ್ಷನ್ ಅಲ್ಲ, ಇದು ಮಾಡಲೇಬೇಕು ಅನ್ನೋ ಕರ್ತವ್ಯ. ನಾವು ಸೇವೆ ಮಾಡ್ತಿರೋ ಈ ಸಮಾಜದ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನೋ ಒಂದು ಆಳವಾದ ಹೊಣೆಗಾರಿಕೆಯ ಭಾವನೆ ಇದು. ಸರಿ, ಈಗ ಅವರ ಫಿಲಾಸಫಿಯ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಭಾಗಕ್ಕೆ ಬರೋಣ. ಅದೇ ಅವರ ಮುಕ್ತ ಸವಾಲು. ಇದು ಬರೀ ಒಂದು ಸ್ಟೇಟ್ಮೆಂಟ್ ಅಷ್ಟೇ ಅಲ್ಲ, ಅವರ ಸಮರ್ಪಣೆಯನ್ನ ಅಗ್ನಿಪರೀಕ್ಷೆಗೆ ಒಡ್ಡಿದ ಹಾಗೆ. ಅವರ ಡೆಡಿಕೇಶನ್ ಎಷ್ಟಿದೆ ಅನ್ನೋದನ್ನ ಇದು ತೋರಿಸುತ್ತೆ. ಈ ಸವಾಲನ್ನೊಮ್ಮೆ ಕೇಳಿ, ಅಬ್ಬಾ, ಇಂಥ ಧೈರ್ಯದ ಮಾತಲ್ವಾ? ಯಾರು ಏನೇ ಮಾಡಿದ್ರೂ ನಮ್ಮನ್ನ ತಡೆಯೋಕ್ಕಾಗಲ್ಲ, ಬದಲಿಗೆ ಅದು ನಮ್ಮನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ ಅಂತ ನೇರವಾಗಿ ಹೇಳ್ತಿದ್ದಾರೆ. ಅಂದ್ರೆ ಪ್ರತಿಯೊಂದು ಚಾಲೆಂಜು ಅವರಿಗೊಂದು ಆಪರ್ಚುನಿಟಿ ಇದ್ದ ಹಾಗೆ. ಈ ಸವಾಲಿನ ಮೊದಲನೇ ಸ್ಟೆಪ್ ನೋಡಿ. ಯಾರಾದ್ರೂ ಒಂದು ಹೆಜ್ಜೆ ಮುಂದಿಟ್ರೆ ಇವರು ಹಿಂದಕ್ಕೆ ಹೋಗಲ್ಲ. ಬದಲಿಗೆ ಅವರ ಇಡೀ ಟೀಮ್ ಇನ್ನೂ ಹೆಚ್ಚಿನ ಹುರುಪಿನೊಂದಿಗೆ ಹೊಸ ಹೊಸ ಪ್ಲಾನ್ಗಳ ಜೊತೆ ವಾಪಸ್ ಬರುತ್ತೆ. ಅಂದ್ರೆ ಪ್ರತಿಯೊಂದು ಅಡೆತಡೆಯೂ ಅವರ ಕ್ರಿಯೇಟಿವಿಟಿಗೆ ಒಂದು ಸ್ಪಾರ್ಕ್ ಕೊಟ್ಟ ಹಾಗೆ. ಇಲ್ಲಿ ನೋಡಿ, ಅವರ ಬದ್ಧತೆ ಹೇಗೆ ಡಬಲ್ ಆಗುತ್ತೆ, ಅಲ್ಲ 10 ಪಟ್ಟು ಜಾಸ್ತಿ ಆಗುತ್ತೆ ಅಂತ. ಯಾರಾದ್ರೂ 2 ಹೆಜ್ಜೆ ಮುಂದಿಟ್ರೆ ಇವರು ಬರೋಬ್ಬರಿ 20 ಹೆಜ್ಜೆ ಮುಂದಿಡ್ತಾರಂತೆ. ಇದು ಸುಮ್ಮನೆ ರಿಯಾಕ್ಷನ್ ಅಲ್ಲ, ಇದೊಂದು ಡೆಡಿಕೇಶನ್ನ ಸ್ಫೋಟ. ನಮ್ಮ ಗೆಲುವು ಇರೋದೇ ಸೇವೆಯಲ್ಲಿ ಅಂತ ಇಡೀ ಜಗತ್ತಿಗೆ ತೋರ್ಸೋಕೆ ನಿಂತಿದ್ದಾರೆ. ಈ ಸವಾಲು, ಗೆಲುವು ಅನ್ನೋ ಪದಗಳೆಲ್ಲ ಕೇಳಿದ್ರೆ ಇದೇನೋ ಒಂದು ಕಾಂಪಿಟಿಷನ್ ಥರ ಅನ್ಸ್ಬೋದು ಅಲ್ವಾ? ಆದರೆ ಅವರ ನಿಜವಾದ ಹೋರಾಟ ಯಾರ ವಿರುದ್ಧ? ಅವರ ಪ್ರಕಾರ ಗೆಲುವು ಅಂದ್ರೆ ನಿಜವಾಗ್ಲೂ ಏನು? ಬನ್ನಿ ಈ ಗುಟ್ಟನ್ನು ಈಗ ಬಿಡಿಸೋಣ. ಈ ಸ್ಲೈಡ್ ನೋಡಿದ್ರೇನೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇವರು ಓಟ ಇರೋದು ಯಾವುದೋ ಟ್ರೋಫಿ ಅಥವಾ ಮೆಡಲ್ ಗೆಲ್ಲೋಕಲ್ಲ, ಸಮಾಜದ ಒಳಿತಿಗಾಗಿ. ಇವರ ಫೈಟ್ ಇರೋದು ಜನರ ವಿರುದ್ಧ ಅಲ್ಲ, ಸಮಾಜದಲ್ಲಿರೋ ಬಡತನ, ಅಸಮಾನತೆ, ಈ ಥರದ ಸಮಸ್ಯೆಗಳ ವಿರುದ್ಧ. ಇದೇ ನೋಡಿ ಅವರ ಹೋರಾಟದ ನಿಜವಾದ ಮುಖ. ಅವರ ಪ್ರಕಾರ ಗೆಲುವನ್ನ ಅಳತೆ ಮಾಡೋದು ಸ್ಪರ್ಧೆಯಲ್ಲಿ ಗೆದ್ದಿದ್ರಿಂದಲ್ಲ, ಬದಲಿಗೆ ಸಮಾಜದ ಜನರ ಮುಖದ ಮೇಲಿನ ನಗುವಿನಿಂದ. ವೈಯಕ್ತಿಕ ಗೆಲುವಿಗಿಂತ ಇಡೀ ಸಮುದಾಯದ ಏಳಿಗೆ ಇದೆಯಲ್ಲ, ಅದೇ ಅವರ ನಿಜವಾದ ಗೆಲುವು. ಈ ಯೋಚನಾ ಲಹರಿಯೇ ಅವರನ್ನ ಬೇರೆಯವರಿಂದ ವಿಭಿನ್ನವಾಗಿ ನಿಲ್ಲಿಸೋದು. ಹಾಗಾದ್ರೆ ಇಷ್ಟೆಲ್ಲ ಮಾಡೋಕೆ ಅವ್ರಿಗೆ ಶಕ್ತಿ ಎಲ್ಲಿಂದ ಬರುತ್ತೆ? ಅವರ ಈ ಅದಮ್ಯ ಶಕ್ತಿಗೆ ಮೂಲ ಏನು? ಅದು ಹೆಸರಲ್ಲ, ಪ್ರಚಾರದ ಬೆಳಕಲ್ಲ, ಬದಲಿಗೆ ಜನರ ಹೃದಯದಿಂದ ಬರುವ ಆಶೀರ್ವಾದ. ಆ ಜನರ ಪ್ರೀತಿ, ಹಾರೈಕೆಗಳೇ ಅವರನ್ನ ಮುಂದೆ ನುಗ್ಗುವಂತೆ ಮಾಡೋ ನಿಜವಾದ ಇಂಧನ. ಇದೇ ಅವರನ್ನ ವಿನಮ್ರವಾಗಿಡೋದು. ಸರಿ, ಈಗ ನಾವು ಅವರ ತತ್ವಶಾಸ್ತ್ರದ ಹೃದಯ ಭಾಗಕ್ಕೆ, ಅಂದ್ರೆ ಅವರ ಫೈನಲ್ ಮಿಷನ್ ಸ್ಟೇಟ್ಮೆಂಟ್ಗೆ ಬಂದು ತಲುಪಿದ್ದೀವಿ. ಅವರು ನಂಬಿರುವ ಎಲ್ಲವೂ ಈ 1-2 ಶಕ್ತಿಯುತ ಸಾಲುಗಳಲ್ಲಿ ಅಡಗಿದೆ. ಮೊದಲನೇದು, ಸೇವೆಯೇ ನಮ್ಮ ಸವಾಲು. ಅಂದ್ರೆ ಇದರರ್ಥ ಏನು? ಅವರ ಕಾಂಪಿಟಿಷನ್ ಇರೋದು ಬೇರೆ ಯಾರ ಜೊತೆನೂ ಅಲ್ಲ, ಬದಲಿಗೆ ನಿನ್ನೆ ಅವರು ಮಾಡಿದ ಕೆಲಸದ ಜೊತೆ. ಪ್ರತಿದಿನ ಮೊದಲಿಗಿಂತ ಇನ್ನಷ್ಟು ಚೆನ್ನಾಗಿ, ಇನ್ನಷ್ಟು ಪರಿಣಾಮಕಾರಿಯಾಗಿ ಸೇವೆ ಮಾಡೋದೇ ಅವರ ಮುಂದಿರುವ ನಿಜವಾದ ಚಾಲೆಂಜ್. ಮತ್ತು ಅಂತಿಮವಾಗಿ ಅವರ ಗೆಲುವಿನ ವ್ಯಾಖ್ಯಾನ: ಸಮಾಜವೇ ನಮ್ಮ ಗೆಲುವು.
ನೋಡಿ, ಅವರ ಗೆಲುವು ಅನ್ನೋದು ವೈಯಕ್ತಿಕ ಅಲ್ಲವೇ ಅಲ್ಲ, ಅದು ಸಾಮೂಹಿಕ. ಯಾವಾಗ ಸಮಾಜ ಗೆಲ್ಲುತ್ತೋ ಆಗ ಇವರು ಗೆದ್ದ ಹಾಗೆ. ಈ ಒಂದು ಸಾಲಿದೆಯಲ್ಲ, ಇದು ಅವರ ಸಂಪೂರ್ಣ ಫಿಲಾಸಫಿಯ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡಬೇಕು. ಸ್ನೇಹ ಸಂಭ್ರಮ ಫೌಂಡೇಶನ್ನ ಈ ಸ್ಫೂರ್ತಿದಾಯಕ ಮಾತುಗಳನ್ನು ಕೇಳಿದ್ಮೇಲೆ ನಮ್ಮ ದೃಷ್ಟಿಯಲ್ಲಿ ನಿಜವಾದ ಸೇವೆ ಅಂದ್ರೆ ಏನು? ಇದ್ರ ಬಗ್ಗೆ ನಾವೆಲ್ಲರೂ ಒಮ್ಮೆ ಯೋಚಿಸೋಣ, ಅಲ್ವಾ?